ಬೇಸಿಗೆಗೆ ಬೆಸ್ಟ್ ಡ್ರಿಂಕ್ ಆ್ಯಂಡ್ ಹೆಲ್ತ್ಗೆ ತುಂಬಾ ಚೆನ್ನಾಗಿರೋ ರಾಗಿ ಮಾಲ್ಟ್ ಮಾಡೋಣ. ನಾನು 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆನ ದರ್ದರಿಯಾಗಿ ಈ ಥರ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿ ನೀರು ಕುದಿ ಬರೋವರೆಗೂ ಕಾಯಿಸ್ಬೇಕು. ನೀರು ಕುದಿ ಬರಲಿ, ಹಾಗೆ ಬಿಟ್ಬಿಡೋಣ. ಹಾಗೆ ನಾನಿಲ್ಲಿ ಸೈಡ್ಗೆ ಒಂದು 2-3 ಹಿಟ್ಟನ್ನು 2-3 ಚಮಚ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿಬಿಟ್ಟು ಕಲಸಿ ಇಟ್ಕೊಳ್ಳೋಣ. ನೀರು ಕುದಿ ಬಂದ ನಂತರ ಹಾಕಬೇಕಾಗುತ್ತೆ. ಹಾಗೆ ಹಾಕಿದರೆ ಗಂಟು ಕಟ್ಕೊಳ್ಬಿಡುತ್ತೆ. ಹಾಗಾಗಿ ನೀರು ಕುದಿ ಬಂದ ತಕ್ಷಣ ಇದನ್ನ ಹಾಕೋಣ. ನೀರು ಕುದಿ ಬರ್ತಾ ಇದೆ. ಫ್ಲೇಮ್ನ ಲೋ ಅಲ್ಲಿಟ್ಟು ಈ ಸ್ಟೇಜಲ್ಲಿ ನಾವೀಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಒಂದು 3-4 ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಒಂದು 2-3 ಕುದಿ ಬರಲಿ, ಚೆನ್ನಾಗಿ ಕುದಿಯುತ್ತೆ. ಒಂದು 5 ನಿಮಿಷ ಆಯ್ತು ಇದು ಕುದಿಯೋಕ್ಕೆ. ರೆಡಿ ಆಗಿದೆ. ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನ ಇವಾಗ ತಣ್ಣಗಾಗೋಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ತಣ್ಣಗಾಗಿದೆ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇದಕ್ಕೊಂಚೂರು ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರಾಗಿ ಮಾಲ್ಟ್ ದೇಹಕ್ಕೆ ತುಂಬಾ ಒಳ್ಳೆಯದು. ರಾಗಿ ದೇಹಕ್ಕೆ ತಂಪಾಗಿರೋದ್ರಿಂದ ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್.